ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 2 ಇನ್ ಗೋವಾ. ಸೊ ಈಗ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಇಲ್ಲೇ ಕಲಂಗುಟ್ಟಲ್ಲಿರೋ ಕೆಫೆ ಆನಂದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿನ ಫೇಮಸ್ ಏನಂದರೆ ರಾಸ್ ಆಮ್ಲೆಟ್. ಸೊ ರಾಸ್ ಆಮ್ಲೆಟ್ಗೆ ಇಲ್ಲಿ ಪಾವ್ ಕೊಡ್ತಾರೆ. ನಾವು ಪಾವ್ ಭಾಜಿ ತಿಂದಿದ್ದೀವಿ, ಬಟ್ ಗೋವಾಗೆ ಬಂದಾಗ ಈ ರಾಸ್ ಆಮ್ಲೆಟ್ ಟ್ರೈ ಮಾಡಿ. ಹಾಗೆ ಇಲ್ಲಿನ ಫೇಮಸ್ ಚಿಕನ್ ಜಗೂಟಿ ತೊಗೊಂಡಿದ್ವಿ ಆ್ಯಂಡ್ ಮಿರ್ಚಿ ಬಜ್ಜಿ ಅಂತೂ ತುಂಬ ಸ್ಪೈಸಿ. ಅಷ್ಟು ಸ್ಪೈಸಿ ನಾವು ತಿನ್ನೋಕ್ಕಾಗೋದಿಲ್ಲ, ಬಟ್ ಇಲ್ಲಿನ ಪೀಪಲ್ಗೆ ಅದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇಲ್ಲೇ ಫಿಶ್ ಮಾರ್ಕೆಟ್ಗೆ ಹೋಗಿದ್ವಿ. ಸೊ ಇಲ್ಲಿನ ಲೋಕಲ್ ಫಿಶ್ ಹೇಗಿರುತ್ತೆ ನೋಡೋಣ ಅಂತ ಹೋಗಿದ್ವಿ ಫಿಶ್ ಮಾರ್ಕೆಟ್ಗೆ. ಸೊ ಟ್ರೆಡಿಷ್ನಲ್ ಆಗಿ ಇಲ್ಲಿ ಮುಂಚೆ ಹೇಗೆ ಫಿಶ್ ಮಾರ್ಕೆಟ್ ಇತ್ತೋ ಸೇಮ್ ಅದೇ ಕಂಟಿನ್ಯೂ ಆಗಿದೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲೇ ಓಷನ್ ಇರೋದ್ರಿಂದ ಮಾರ್ನಿಂಗ್ ಫ್ರೆಶ್ ಫಿಶಸ್ ಇಲ್ಲಿ ಅವೈಲಬಲ್ ಇದೆ. ಬಟ್ ನಾವೇನು ಕುಕ್ ಮಾಡೋಕ್ಕಾಗಲ್ಲ, ಜಸ್ಟ್ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಕಂಪೇರ್ ಟು ಬ್ಯಾಂಗ್ಳೂರ್ ಇಲ್ಲಿ ಎಲ್ಲ ಫಿಶ್ಶು ತುಂಬ ಅಂದರೆ ತುಂಬ ಚೀಪ್. ಬಾಂಗ್ಡ kg 100 rupees, ಅದೇ ಬ್ಯಾಂಗ್ಳೂರಲ್ಲಿ ಇಟ್ಸ್ 350 rupees. ಆ್ಯಂಡ್ ಕ್ರ್ಯಾಬ್ ಅಂತೂ ನನ್ನ ಫೇವ್ರೆಟ್. ಆ್ಯಂಡ್ ಅದು ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲೆಲ್ಲ. ಸೊ ನೀವೇ ನೋಡ್ಬೋದು ಎಷ್ಟು ಫಿಶಸ್ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ ಇಟ್ಸ್ ಫ್ರೆಶ್. ಗೈಸ್, ನೌ ವಿ ಆರ್ ಅಟ್ ಕಲಂಗುಟ್ ಬೀಚ್. ಸೋನು, ಚಿನ್ನು ಹೆಂಗಿದೆ? ಚೆನ್ನಾಗಿದೆ. ಫುಲ್ ಹಾಟ್ ಬಿಸಿಲು. ನವೆಂಬರಲ್ಲೂ ಇಷ್ಟು ಬಿಸಿಲು. ನಾನು ನೋಡಲ್ಲಿ ಇಂಗ್ಲೀಷ್ ಅವ್ರ ಜೊತೆ ಏನದು? ನಿನ್ನಿಂಚಿಲ್ ಆಗ್ತಾನೆ ಜೀವಿತ ಹಾ. Sonu, big waves are coming. Flying in the sky. Hello guys, welcome back. ಇದು ಡೇ 2 ಇನ್ ಗೋವಾ. ಸೊ ಮಾರ್ನಿಂಗೇ ನಾವು ಬೀಚ್ಗೆ ಹೋಗಿ ಅಲ್ಲಿ ಆಟ ಆಡಿಕೊಂಡು ಆ್ಯಂಡ್ ಆಲ್ಸೋ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಅದು ಫಸ್ಟ್ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಸೊ ಇದು ಸೆಕೆಂಡ್. ಆ್ಯಂಡ್ ಇವಾಗ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಕೀಪ್ ವಾಚಿಂಗ್. ದಿಸ್ ಈಸ್ ಟೀಟೋಸ್ ಲೇನ್. ಮಾರ್ನಿಂಗ್ ಟೈಮಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ ಟೀಟೋಸ್ ಲೇನ್. ನೀವು ನೈಟ್ ಟೈಮ್ ಬಂದಾಗ ಫುಲ್ ಡಿಫ್ರೆಂಟ್ ವೈಬ್ ಇರುತ್ತೆ. ಸೊ ನೈಟ್ ವಿಡಿಯೋನು ನಾನು ಹಾಕ್ತೀನಿ. ಇದು ಮಾರ್ನಿಂಗ್ ವ್ಯೂ. ಸ್ಪಾ, ದಿಪ್ಪಿಂಗ್, ಕರ್ಮ. ಸೊ ಟೀಟೋಸ್ ಲೇನ್ ಫೇಮಸ್ ಫಾರ್ ನೈಟ್ ಲೈಫ್ಗೆ. ನೈಟ್ ಲೈಫಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಮಾಯಾ, ಕೋಯಾ ಏನಿದೆ ಹೆಸರು? ಮಾಯಾ ಕೋಯಾ, ದಿ ಫೇಮಸ್ ಕ್ಲಬ್ ಟೀಟೋಸ್.
ದಿಸ್ ಈಸ್ ಫೇಮಸ್ ಬಾಗಾ ಬೀಚ್. ಬಾಗಾ ಬೀಚ್. ಸ್ನೋ ಪಾರ್ಕ್. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಸ್ನೋ ಪಾರ್ಕಿಗೆ ವಿಸಿಟ್ ಮಾಡಿದ್ವಿ. ಅದರದ್ದು ಫೋಟೋಸ್ ನಾನು ಆ್ಯಡ್ ಮಾಡಿರ್ತೀನಿ, ಸೊ ನೋಡಿ. ಸೊ ಗೈಸ್, ಇದು ಬಾಗಾ ಬೀಚ್ ರಿವರ್. ಇಲ್ಲಿ ನಿಮಗೆ ಕಯಾಕಿಂಗ್ ಮಾಡ್ಬೋದು. ಇಲ್ಲಿ 250 ರುಪೀಸ್ ಪರ್ ಹೆಡ್ ಕಯಾಕಿಂಗ್ ತೊಗೊತಾರೆ 1 ಅವರ್ಗೆ. ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಟ್ರೈ ಮಾಡಿದ್ವಿ. ಆ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿರ್ತೀನಿ. ಸೊ ಕೀಪ್ ವಾಚಿಂಗ್. राइटला मार आता पवित्र नुसतं राइटला मार. ಸೊ ಗಾಯ್ಸ್, ಈಗ ನಾವು ಅಂಜುನಾ ಬೀಚ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ರಾಕ್ಸ್ ಇದೆ. ಬೇರೆ ನೀವೆಲ್ಲೂ ಕಲಂಗುಟ್ಟು ಅಥವಾ ಬಾಗಾ ಬೀಚ್ ಎಲ್ಲೂ ಹೋದ್ರೂ ನಿಮಗೆ ರಾಕ್ಸ್ ಸಿಗಲ್ಲ. ಸೊ ಇಲ್ಲಿ ತುಂಬ ರಾಕ್ಸ್ ಇರುತ್ತೆ, ಒಂಥರ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಸೊ ಗಾಯ್ಸ್, ನಾವು ವಿ ಆರ್ ಅಟ್ ಅಂಜುನಾ ಬೀಚ್. ಸೊ ಅಂಜುನಾ ಬೀಚ್ ಏನು ಫೇಮಸ್ ಅಂದರೆ ಇಲ್ಲಿನ ಕೋರಲ್ ರಾಕ್ಸ್. ಸೊ ನೀವು ಡೈರೆಕ್ಟ್ ಸಮುದ್ರದಲ್ಲಿ ಒಳಗಡೆನೇ ಹೋಗಿ ನೋಡಬೇಕು ಅನ್ನೋದೇನಿಲ್ಲ. ಸೊ ಇದೆಲ್ಲ ಇಲ್ಲಿ ನೀವು ನೋಡ್ತಾ ಇರೋದೆಲ್ಲ ಕೋರಲ್ ರಾಕ್ಸ್. ಓಹ್ ಸೋನು, ಇಲ್ಲಿ ಒಳಗಡೆಯಿಂದ ವಾಟರ್ ಬರುತ್ತೆ. ಸೊ ವೇವ್ಸ್ ಬಂದಾಗೆಲ್ಲ ಇದ್ರ ಒಳಗಡೆಯಿಂದ ವಾಟರ್ ಬರುತ್ತೆ. ಸೋನು, ಅಲ್ಲಿ ಮಿಡಲಲ್ಲಿ ನಿಂತ್ಕೋ. ಮಿಡಲ್ ಗೋ ಆ್ಯಂಡ್ ಸ್ಟ್ಯಾಂಡ್. ನಿಂತ್ಕೋ ಮಿಡಲಲ್ಲಿ. ಸೊ ವಾಟರ್ ಬಂದಾಗ ಅದು ಇದಾಗುತ್ತೆ, ಸ್ಪ್ಲಾಶ್. ನಿಂತ್ಕೋ. ನಿಂತ್ಕೋ ಬೇಬಿ. ಇಟ್ಸ್ ಕಮಿಂಗ್. ಸೊ ಗೈಸ್, ನಾವಿವಾಗ ಇರೋದು ಅಂಜುನಾ ಬೀಚ್. ಸೊ ಅಂಜುನಾ ಬೀಚ್ ಏನಕ್ಕೆ ಫೇಮಸ್ ಅಂದರೆ ಇಲ್ಲಿರೋ ಕೋರಲ್ ರಾಕ್ಸ್. ಈ ಕೋರಲ್ ರಾಕ್ಸ್ ಎಲ್ಲ ಹವಳ ಅಂತಾರೆ. ಸೊ ಇದೆಲ್ಲ ಸಮುದ್ರದ ಆಳದಲ್ಲಿ ನೀವು ಲಕ್ಷದ್ವೀಪು ಆ್ಯಂಡ್ ಅಂಡಮಾನ್ ನಿಕೋಬಾರ್ ಸೈಡ್ ಎಲ್ಲ ಅವರು ಇದು ಮಾಡ್ತಾರೆ. ಬಟ್ ಈ ಅಂಜುನಾ ಬೀಚಲ್ಲಿ ಇಲ್ಲೇ ಇದೆ. ಸೊ ನೋಡಿ, ಬೇಕಿದ್ರೆ ಇದನ್ನೇ ಕಟ್ ಮಾಡ್ಕೊಂಡು ತೊಗೊಂಡೋಗಿ ಜ್ಯುವೆಲ್ ಮಾಡಿ ಹಾಕ್ಕೊಳ್ಳಿ ಅಲ್ವಾ. ಬಟ್ ತುಂಬ ಬಿಸಿಲು ಗೈಸ್. ವಿತೌಟ್ ಅಂಬ್ರೆಲಾ ಸರ್ವೈವ್ ಆಗೋಕ್ಕಾಗೋದೇ ಇಲ್ಲ. ಆ್ಯಂಡ್ ವಿತೌಟ್ ಮೇಕಪ್ ಆಚೆಗಡೆ ಬರೋಕ್ಕಾಗೋದೇ ಇಲ್ಲ. ನಾನು ಮೇಕಪ್ಪೇ ಹಾಕಿಲ್ಲ, ಫುಲ್ ಸನ್ಸ್ಕ್ರೀನೇ ಹಾಕ್ಕೊಂಡಿರೋದು. ಅಬ್ಬಾ, ನನ್ನ ಗಂಡನ ಪೋಸ್ ನೋಡೋಕ್ಕಾಗ್ತಾ ಇಲ್ಲ. ಸೋನು, ಏನು ಮಾಡ್ತಿದ್ಯಾ ಅಲ್ಲಿ? ವೇವ್ಸ್ ಅಲೆಯೋ ಅಲೆ ಎದೆಯೊಳಗೆ. ಎಲ್ಲಿ ಕ್ರ್ಯಾಬ್ ಅವಾಗಿಂದ ಓಡಾಡ್ತಾನೆ ಇದೆ ಬೇಬಿ. ಬೀಚ್ ಮಾಡಲ್ಲ.
ಬೇಸ್ ಅಲ್ಲಿಂದ ಇಲ್ಲಿಗೆ ಬಂದು ಸ್ಪ್ಲಾಶ್ ಆಗಿದೆ. ಎಷ್ಟು ಸಗದಾಗಿದೆ. ಸೋನು ಬಾ ಬೇಗ. ಕಮ್ ಪಾಸ್ ಮಾಡಿ ಬೇಗ. ಸೊ ಗೈಸ್, ನೆಕ್ಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ಗೋವಾದಲ್ಲಿ ಅಂದರೆ ಅದು ವಾಟರ್ ಸ್ಪೋರ್ಟ್ಸ್. ಸೊ ಈ ವಾಟರ್ ಸ್ಪೋರ್ಟ್ಸ್ ಹೇಗೆ, ಎಲ್ಲಿ ಪ್ಯಾಕೇಜ್ ತೊಗೊಬೇಕು, ಎಲ್ಲ ಡೀಟೇಲ್ಸ್ ನಾನು ಈಗ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಕೊಡ್ತೀನಿ. ಸೊ ಗೈಸ್, ಗೋವಾದಲ್ಲಿ ಮೇಜರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗೋದು ಅಂದರೆ ಎಲ್ಲರೂ ವಾಟರ್ ಸ್ಪೋರ್ಟ್ಸ್. ಸೊ ಇಲ್ಲಿನ ಪ್ಯಾರಾಸೈಲಿಂಗ್, ಬನಾನಾ ಬೋಟ್ ರೈಡ್, ಬಂಪರ್ ರೈಡ್, ಹಾಗೆ ಸ್ಕೂಬಾ ಡೈವಿಂಗ್. ಸೊ ತುಂಬ ವೆರೈಟೀಸ್ ಆಫ್ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ಬಟ್ ಸ್ಕ್ಯಾಮ್ ಅಂತೂ ತುಂಬ ನಡೆಯುತ್ತೆ. ನಾವು ಸಾಯಿ ಸಮರ್ಥ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನೋ ಕಂಪನಿ ಕಡೆಯಿಂದ ಒಂದು ಪ್ಯಾಕೇಜ್ ತೊಗೊಂಡ್ವಿ. ಆ ಪ್ಯಾಕೇಜಲ್ಲಿ ಪ್ಯಾರಾಸೈಲಿಂಗ್, ಬಂಪರ್ ಬೋಟ್, ಬನಾನಾ ರೈಡ್, ಹಾಗೆ ಸ್ಕೂಬಾ ಡೈವಿಂಗ್, ಜೆಟ್ ಸ್ಕೀ. ಸೊ ಈ 5 ಇನ್ಕ್ಲೂಡ್ ಮಾಡಿದರು. ಸೊ ಇದೆಲ್ಲ ಇಲ್ಲೇ ಕಲಂಗುಡ್ ಬೀಚಲ್ಲಿ ಮಾಡಿದ್ದಲ್ಲ, ಎಲ್ಲದನ್ನು ಗ್ರೇಟ್ ಐಲ್ಯಾಂಡ್ ಅನ್ನೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನಿಮಗೆ ಈ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಲಂಚ್ ಹಾಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇರುತ್ತೆ. ಸೊ ಈ ಥರ ಪ್ಯಾಕೇಜ್ ತೊಗೊಂಡು ಹೋದರೆ ನಮಗೂ ಯೂಸ್ ಇರುತ್ತೆ. ಇಲ್ಲೇ ಕಲಂಗುಟ್ಟು ಬಾಗ ಬೀಚಲ್ಲಿ ಏನಾದರೂ ನಾವು ಆ್ಯಕ್ಟಿವಿಟೀಸ್ ತೊಗೊಂಡ್ರೆ ಸೊ ಅವರು ತುಂಬ ಕಾಸ್ಟ್ ಹೇಳ್ತಾರೆ. ಹಾಗೆ ಬರ್ತಿರಲ್ಲ, ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲೇ ಎಲ್ಲ ಮುಗಿಸ್ಬಿಡ್ತಾರೆ. ಈ ಥರ ನೀವು ಹೋದರೆ ಒಂದು ಹಾಫ್ ಡೇ ಕಂಪ್ಲೀಟಾಗಿ ನೀವು ವಾಟರ್ ಸ್ಪೋರ್ಟ್ಸ್ನ ಎಂಜಾಯ್ ಮಾಡ್ಬೋದು. ಸೊ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ನೀವು ನೋಡಿ. ಸೊ ಪ್ಯಾರಾಗ್ಲೈಡಿಂಗ್ ನೋಡಿದ್ರಲ್ಲ, ಹಾಗೆ ನೆಕ್ಸ್ಟ್ ಹೋಗಿದ್ದು ಜೆಟ್ ಸ್ಕೀ. ಸೊ ಎಲ್ಲನೂ ಗ್ರೇಟ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಕಲಂಗುಟ್ಟು ಅಥವಾ ಬಾಗ ಬೀಚಿಂದ 1 ಅವರ್ ಜರ್ನಿ ಇರುತ್ತೆ. ಅವ್ರು ನಿಮಗೆ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಆ ಗ್ರೇಟ್ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿಸ್ತಾರೆ. ಅಲ್ಲಂತೂ ಫುಲ್ ಕಲರ್ಫುಲ್ ಫಿಶಸ್ ಇರುತ್ತೆ. ಸ್ಕೂಬಾ ಡೈವಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ. ಸೊ ಗಾಯ್ಸ್, ಇಟ್ಸ್ ಈವ್ನಿಂಗ್. ನಾವು ಅಂಜನಾ ಬೀಚ್ ಮುಗಿಸ್ಕೊಂಡು ಹಾಗೆ ಲಂಚ್ ಮುಗಿಸ್ಕೊಂಡು ಈಗ ಬೀಚಿಗೆ ಬಂದಿದ್ದೀವಿ. ಸೊ ಬೀಚ್ ವೈಬ್ ಎಂಜಾಯ್ ಮಾಡ್ತಾ ಇದ್ದೀವಿ. ಸೋನು ಅಂತೂ ಫುಲ್ ಪ್ಯಾಕ್. ತೋರಿಸು ಸೋನು ನಿಂದು ಔಟ್ಫಿಟ್ಟು, ತೋರಿಸು ನಿಂದು ಔಟ್ಫಿಟ್ ಹೇಗಿದೆ ಅಂತ ಎಲ್ಲರಿಗೂ. ನಿಂತ್ಕೊಂಡು ತೋರಿಸು, ಅಲ್ಲಿ ಕೂತ್ಕೊಂಡ್ರೆ ಕಾಣಿಸಲ್ಲ. ಏನದು ಔಟ್ಫಿಟ್ ನಿಂದು? ಎಲ್ಲಿ ಎಲ್ಲಿ ಎಲ್ಲಿ? ವೇರ್ ಇಸ್ ಕ್ರ್ಯಾಬ್? ಓ, ಟೈನಿ ಕ್ರ್ಯಾಬ್ ಸೋನು, ಟೈನಿ ಕ್ರ್ಯಾಬ್. ಕಚ್ಚಲ್ಲ ಬೇಬಿ, ಅದು ಚಿಕ್ಕ ಬೇಬಿ ಅದು. ಸೋನು ಬಿಡೆ. ಸೋನು ಅಲ್ಲಿ ಟೈನಿ ಕ್ರ್ಯಾಬ್ ಬರತ್ತು. ಮುಟ್ಬೇಡ ಓಡಾಡ್ತಾ ಐತೆ ಒಂಥರ ಚಿಕ್ಕಗೆ. ಸೋನು ನೋ, ಸೋನು ನೋ ನೋ ನೋ. ಹಿಡ್ಕೊಂತೀಯಾ? ಇಲ್ಲಪ್ಪ, ನಂಗೆ ಭಯ ಆಗುತ್ತೆ. ವೈಟ್ ಕಲರ್ ಇದೆ. ಹಾಂ ಸೋನು ಕೊಡು ಕ್ರ್ಯಾಬ್. ಸೋನು ತೋರಿಸು. ಓ, ಇಲ್ಲಿ ಕಚ್ಚಗುಳಿ ಆಗ್ತಿದ್ಯಾ? ಮುಟ್ಟಿದ್ರೆ ಅದಕ್ಕೆ ಭಯ ಆಗುತ್ತೆ. ಹಾಗೆ ನೋಡು, ಬಿದ್ದೋಯ್ತು. ಬೀಳ. ಎತ್ಕೋ ಎತ್ಕೋ, ಸಿಗುತ್ತೆ. ಹಂಗೆ ಅಷ್ಟೇ. ಸೋನು, ನೋ ಸೋನು, ನೀರೆಲ್ಲ ಹಾಕ್ಬೇಡ ಪಾಪ. ಬೇಬಿ ಕ್ರ್ಯಾಬ್ ಕಚ್ಬಿಡ್ತಾ? ನೋಡು, ಅಲ್ಲಿ 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 ಹೋಯ್ತು 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 ಸೋನು. ಅದ್ರೊಳಗಡೆ ಏನೋ ಇದೆಯೋ, ಮುಟ್ಬೇಡ ಹಂಗೆ. ಏನದು? ಕ್ರ್ಯಾಬ್. ಅದರಲ್ಲೂ ಕ್ರ್ಯಾಬ್ ಇದೆಯಾ ಸೋನು? ಅದ್ರೊಳಗಡೆನೂ ಕ್ರ್ಯಾಬ್ ಇದೆ ನೋಡು ಬೇಬಿ. ಇದು ಬೇಕಾಗುತ್ತೆ ಭರತ್.
ನೋ ಅದ್ರಲ್ಲಿ ಏನೋ ಇದೆ ಬೇಬಿ. ಕ್ರ್ಯಾಬ್ ಇದೆ. ನೋಡು ನೋಡು ಬರ್ತಾ ಇದೆ. ಬಿಡು ಬಿಡು ಬರುತ್ತೆ, ಅಲ್ಲೇ ಇಡು ಬರುತ್ತೆ ನೋಡು. ಆಚೆ ಬಂತು 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 ಸೋನು. ಇಟ್ಸ್ ಕಮಿಂಗ್ ಔಟ್. ಓ ಒಳಗಡೆ ಹೋಯ್ತು. ಇದು ಏನು ಬರುತ್ತೆ ಇದು ಹಳ್ಳ ತೋಡ್ಕೊಂಡು ನೀನು ಏನು ಮಾಡಕ್ಕೆ ಸೋನು ಇದು ಹಳ್ಳ ತೋಡಿಕ್ಕೆ ಇಷ್ಟೆಲ್ಲ ಸಿಗ್ತಾ ಇತ್ತು. ನೋಡಿ ಇನ್ನೂ ಹಳ್ಳ ತೋಡು ಚಿನ್ನ ಸಿಗ್ಬೋದು ಅಲ್ವಾ ಸೋನು? ಚಿನ್ನ ಸಿಕ್ಕಿದ್ರೆ ನಾವು ಸೋನು ಅಲ್ಲೋಡಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ ಎಲ್ಲ. ಏನ್ ಚಿನ್ನದು? ಓ ಸೀಶೆಲ್ಸ್. ಕ್ರ್ಯಾಬ್ ಸೋನು ಅದ್ರಲ್ಲಿ ನೋಡಿ ಎಷ್ಟು ಕ್ರ್ಯಾಬ್ಸ್ ಇದೆ. ಇಟ್ಸ್ ಕ್ರಾಲಿಂಗ್ ಸ್ಕ್ರಾಲಿಂಗ್. ಇಲ್ಲಿ ನೋಡಿ ಸೋನು ಅದು ಬಿಗ್ ಕ್ರ್ಯಾಬ್ ಅದು ನೋಡಿ. ಇಲ್ಲಿ 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 ಸ್ಮಾಲ್ ಕ್ರ್ಯಾಬ್ ನೋಡು ಅದು ಬಿಗ್. ಜಾಲಿ ಜಾಲಿ ಜಾಲಿ. ಏನಿದು? ಬರುತ್ತಾ? ಬೇರೆ ಒಂದು ಪಿಜನ್ ಓಡಾಡ್ತಾ ಇತ್ತೆ. ಎಲ್ಲಿ? ಅದು ಪಿಜನ್ ಅಲ್ಲ, ಈಗಿಲ್ಲ. ಸೋನು ಮಣ್ಣಲ್ಲಿ ಮುಚ್ಚಿಬಿಟ್ರ ಬರುತ್ತಾ? ಹಾ ಬರತ್. ಹೆಂಗಿದೆ? ಕೂಲ್ ರಿಲ್ಯಾಕ್ಸಿಂಗ್ ಆಗಿದೆ ಅಲ್ಲ? ಇದು ಮಾತ್ರ ಸ್ವಲ್ಪ ವೆಯ್ಟ್ ಜಾಸ್ತಿ. ಸ್ವಲ್ಪ ಜೋರಾಗಿ ಮಾತಾಡು, ಕೇಳಿಸಲ್ಲ. ನೋಡಿ ಇಲ್ಲಿ ವೆಯ್ಟ್ ಜಾಸ್ತಿ ಚೆಸ್ಟ್ ಮೇಲೆ. ಬರತ್ ಏನ್ ಕೂಲ. ಹೊಸದಾಗಿ ಬೀಚ್ ಸ್ಪಾ. ಬೀಚ್ ಬೀಚಲ್ಲೇ ಸ್ಪಾ ಇರೋದು. ಮಡ್ ಸ್ಪಾ ಇದೆಯಾ? ಮಡ್ ಸ್ಪಾ. ನಮ್ಮ ಸುಧಾಕರೆ ಚಿನ್ನ ನೀನು ಮಲ್ಕೊಂಬಿಡು, ನಿನಗೂ ಹಾಕೋಣ ಮಣ್ಣು. ಕೂಲಾಗಿದೆ ಸುಧಾ. ಮರ್ಮೇಡ್ ಮಾಡ್ತಿದ್ಯಾ ಬೇಬಿ? ಸಾಕು ಗಂಟ್ಲು ಗಂಟ ಬರಬೇಡ. ಸೇಮ್ ಮಮ್ಮಿ ತರ ಇದೆ ಇವಾಗ. ಏನು ಈ ಕಡೆ ಕೈಯೆಲ್ಲ ಮುಚ್ಕೊಬಿಟ್ಟಿದೆ. ಈಜಿಪ್ಷಿಯನ್ ಮಮ್ಮಿ. ಯಾರಾದ್ರೂ ನೋಡಿದ್ರೆ ನಗೀತಾರೆ. ನೋಡ ಯಾರು ಬರ್ತಾ ಇದ್ದೀರೋ ಇಲ್ಲ. ಯಾರು ಬರ್ತಾ ಇಲ್ಲ. ಸೋನು ಸೋನು ಮರ್ಮೇಡ್ ಒಂದು ಟೇಲ್ ಇರುತ್ತೆ ತಾನೇ ಅಮ್ಮ? ಒಂದು ಟೇಲ್ ಕಟ್ಬಿಡಮ್ಮ ಕಿತ್ತಾಗಿ. ಟೈಲ್ ಎಲ್ಲಿದೆ? ಅದೇ ಟೈಲು. ಸಾಕು ಸುಧಾ, ನೀನು ಹೋಗು. ಆಯ್ತು ಸಾಕು, ನೀನು ಜಾಸ್ತಿ ಮುಟ್ತಾ ಇದೆಯಾ? ಜಾಸ್ತಿ ಮುಟ್ಟಂಗಿಲ್ಲ, ಎದೋಗು. ಅಲ್ಲ ನೀನು ಹೋಗಿ ನನ್ನ ಬಾಲ ಕಟ್ಟೋಗು. ಬಾಲ ಏಯ್ ಸಾಕು, ಆಮೇಲೆ ಕೋಲ್ಡ್ ಆಗುತ್ತೆ ಬರತ್ ನಿನಗೆ. ಇದೆಲ್ಲ ಸಾಕೆಲ್ಲ ನೋಡ್ತಾ ಇದ್ದಾರಲ್ಲಿ ಏನಿದೆ ಹಿಂಗಿದೆ ಅಂತ. ಹಂಗೆ ಇರು, ಒಂದು ಫೋಟೋ ತೊಗೊಂಡ್ಬಿಡ್ತೀನಿ ನಿಂದು. ಕಮಾನ್ ಕಮಾನ್ ಎದ್ದೋಳು ಬರತ್. ಏಯ್ ಛೀ ಎದ್ದೋಳು. ಎದ್ದೋಳು. ಎದ್ದೋಗಿ ಸ್ನಾನ ಮಾಡ್ಬಾ ನೀರಲ್ಲಿ. ಏ ಬಿಡು ಸೋನು, ಅವನೇ ಎದ್ದೋಳ್ತಾನೆ ಬಿಡು. ನನ್ನ ಪಿಂಡ್ ಮೇಲೆ ನಡಿ ಹೋಗು. ಸೋನು ನೀರಲ್ಲಿ ಆಡಲ್ವ ನೀನು? ಇಲ್ಲೋಡು ಹೆಂಗಿತ್ತು ಇಷ್ಟೊತ್ತು ಶೇಪು. ಬೇಡ ಮುದ್ದು, ಮಕ್ಕಳಿಗೆಲ್ಲ ಹಂಗೆ ಮಾಡಬಾರ್ದು. ಬೇಡ 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 ಸಾಕು. ನೋ ನೋ ನೋ. ಸೋನು ಏನು ತಿಂತೈತ್ಯಾ ಬೇಬಿ? ಚೆನ್ನಾಗಿದ್ಯಾ? ಮತ್ತೆ ಇದೆಲ್ಲ ಏನು?
Sudha, what are you getting? Coca-Cola. And I'm having a Coke float, burger, and a softie. Guys, now we are at Tito's Lane. ಸೊ ಇದು ಬಾಗಾ ಬೀಚ್ ಹತ್ರ ಬರುತ್ತೆ ಟಿಟೋಸ್ ಲೇನ್. ಸೊ ಮಾರ್ನಿಂಗ್ ತೋರಿಸಿದ್ನಲ್ಲ, ಈಗ ಈವ್ನಿಂಗ್ ವ್ಯೂ ಹೇಗಿರುತ್ತೆ ಅಂತ ನೋಡಿ. The hot chocolate room. Hot chocolate with marshmallow. ಯಾರಿಗೆ? For Sonu? Yummy. ಸೊ ಗಾಯ್ಸ್, ಈಗ ನಾವು ಕ್ಯಾಂಡೋಲಿಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಎಲ್ಲಾದರೂ ರೆಸ್ಟೋರೆಂಟಲ್ಲಿ ಡಿನ್ನರ್ ಮುಗಿಸ್ಕೊಂಡು ಕ್ಯಾಂಡೋಲಿಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಕ್ಯಾಂಡೋಲಿಮ್ ಬೀಚ್ ನೋಡಿಲ್ಲ ಅಲ್ಲ, ನೋಡೋಣ ಬನ್ನಿ. ಸೊ ಗಾಯ್ಸ್, ಈಗ ನಾವು ಡಿನ್ನರ್ಗೆ ಮನ ಆಂಧ್ರ ರುಚಿಲು ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. 2 ಡೇಸಿಂದ ಸೌತ್ ಇಂಡಿಯನ್ ಊಟ ತಿಂದಿರ ಬೋರ್ ಆಗಿತ್ತು. ಸೊ ಈಗ ನಾವು ಇಲ್ಲಿ ಬಂದಿದ್ದೀವಿ, ನೋಡೋಣ ಟೇಸ್ಟ್ ಹೇಗಿರುತ್ತೆ. ನಾವು ಡಿನ್ನರ್ಗೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಹಾಗೆ ಕೋಡಿ ಬಿರಿಯಾನಿ ಅಂತೆ ಸ್ಪೆಷಲ್, ಆ್ಯಂಡ್ ನನ್ನ ಹಸ್ಬೆಂಡು ವೆಜ್ ಥಾಲಿ. ಫಿಶ್ ಥಾಲಿನಾ? ಸಾರಿ, ಫಿಶ್ ಥಾಲಿ. ಏನದು ಮಮ್ಮಿ? ಚಿಲ್ಲಿ ಚಿಕನ್, ಕೋಡಿ ಬಿರಿಯಾನಿ. ಬಾಂಗಡಾ ಫಿಶ್ ಫ್ರೈ, ಪ್ರಾನ್ಸ್ ಕರಿ, ಫಿಶ್ ಮೀಲ್ಸ್. ಸ್ಪೈಸಿగా ఉంది. ಬರ ಹೆಂಗಿದೆ? ಓಕೆ ಓಕೆ ಅಲ್ಲ? ಸೋನು, ನೀನೇನು ತಿಂತಾ ಇದೆಯಾ? ಚಪಾತಿ ಚಟ್ನಿ ಪುಡಿ. ನಾನ್ ವೆಜ್ಜೇ ತಿನ್ನಲ್ಲ. ಬಿರಿಯಾನಿ ಓಕೆ ಓಕೆ, ಚಿಕನ್ ಚಿಲ್ಲಿ ಚಿಕನ್ ಓಕೆ, ಚೆನ್ನಾಗಿದೆ. ಬಿರಿಯಾನಿ ಅಷ್ಟಕ್ಕಷ್ಟೇ. ಓ ಗಾಯ್ಸ್, ಇದು ಕ್ಯಾಂಡೋಲಿಮ್ ಬೀಚ್. ಲೈಟಿಂಗ್ಸ್, ಶಾಕ್ಸ್ ಎಲ್ಲ ಇದೆ, ಬಟ್ ನೋ ಲೌಡ್ ಮ್ಯೂಸಿಕ್. ಕಂಪೇರ್ ಟು ಬಾಗಾ ಆ್ಯಂಡ್ ಕಲಂಗುಟ್ ಇದು ತುಂಬ ಪೀಸ್ಫುಲ್ ಆಗಿದೆ. ಇದು ಬಂದು ಸೈಲೆಂಟ್ ಬೀಚ್. ಸೈಲೆಂಟಾಗಿ ಡ್ಯಾನ್ಸ್ ಆಡ್ರಿ. ಸೈಲೆಂಟಾಗಿ ಹೆಂಗೆ ಡ್ಯಾನ್ಸ್ ಆಡೋಕ್ಕಾಗತ್ತೆ? ಅಲ್ಲಿ ಒಳಗಡೆ ಹೋಗಿ ಸಪ್ರೇಟಾಗಿ ಮ್ಯೂಸಿಕ್ ಹಾಕ್ಕೊಡ್ತಾರೆ ನಿಮಗೆ. ಸೋನು, ಇಲ್ಲಿ ಏನು ಡ್ಯಾನ್ಸ್ ಆಡೋದು ನೀನು? ಛೇ. ಸೊ ಗಾಯ್ಸ್, ಕ್ಯಾಂಡೋಲಿಮ್ ಬೀಚ್ ಅಂತೂ ನೈಟ್ ಲೈಫಿಗೆ ಚೆನ್ನಾಗಿಲ್ಲ, ಫುಲ್ ಬೋರಿಂಗ್ ಆಗಿದೆ. ಸೊ ಅದಕ್ಕೆ ನಾವು
ಹಾಗೇ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನಿದು ಹಳ್ಳ? ಯಾರು ಮಾಡಿರೋದು ಇದು? ಏ ಇಲ್ಲ, ಬೋಟು. ಸೊ ಇದು ಕ್ಯಾಂಡಲಿಮ್ ಬೀಚ್. ಹಾಗೇ ಮುಂದಕ್ಕೆ ಬಂದರೆ ಕಲ್ಲಂಗುಡ್ ಭಾಗ ಬರುತ್ತೆ. ಸೋನು ಸೋನು ಹೆಂಗಿದೆ ಮುದ್ದು? ಬೋರಿಂಗ್ ಆಗಿದೆಯಾ ಬೀಚು ಇದು? ಚೆನ್ನಾಗಿದ್ಯಾ? ಅದು ಸಾಕು, ಲೈಟೇ ಇಲ್ಲ ಇಲ್ಲಿ ಹೌದಲ್ಲ? ಆಟ ಆಡ್ಕೋಬಹುದು. ಸೋನು ಅಲ್ಲೋಡ್ ಬಟರ್ಫ್ಲೈ ಇದೆ ಅಲ್ಲಿ ಮುಂದೆ. ಬಟರ್ಫ್ಲೈ ಬಟರ್ಫ್ಲೈ ಸೊ ಗಾಯ್ಸ್, ಅದು ಕ್ಯಾಂಡೋಲಿಮ್ ಬೀಚ್, ಇದು ಕಲ್ಲಂಗುಡ್ ಬೀಚ್. ಸೊ ವಾಕಿಂಗಲ್ಲೇ ನಾವು ಬಂದ್ಬಿಟ್ವಿ ಕಲ್ಲಂಗುಡ್ ಬೀಚ್ಗೆ. ಬಟ್ ಕಲ್ಲಂಗುಡ್ ಬೀಚ್ ಅಂತೂ ತುಂಬ ಡರ್ಟಿಯಾಗಿದೆ. ಬಂದವರೆಲ್ಲ ಇಲ್ಲೇ ಫುಡ್ ಐಟಮ್ಸು, ಬಾಟಲು ತುಂಬ ಡರ್ಟಿಯಾಗಿದೆ. ಸೊ ಪ್ಲೀಸ್ ಅವಾಯ್ಡ್ ಮಾಡಿ, ನೇಚರ್ನ ಕಾಪಾಡಿ. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಬೀಚ್ ವೈಪ್ ಮುಗಿಸ್ಕೊಂಡು ಈಗ ನಾವು ರೂಮಿಗೆ ಬಂದಿದ್ದೀವಿ. ಏನಕ್ಕಂದರೆ ಇಟ್ಸ್ ಸೆಲೆಬ್ರೇಷನ್ ಟೈಮ್. ಸೊ ಏನು ಸೆಲೆಬ್ರೇಷನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಈಗ ಟೈಮ್ 11:58 ಆಗಿದೆ. ಸೊ ಇವತ್ತು ನನ್ನ ಹಸ್ಬೆಂಡ್ದು ಬರ್ತ್ಡೇ. ಸೊ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಬೀಚ್ಗೆ ಹೋಗ್ಬಿಟ್ಟು ಮಾಡೋಣ ಅಂತ. ಬಟ್ ವೀಕೆಂಡಲ್ಲಿ ಎಲ್ಲ ಶಾಕ್ಸು 10 o'clock ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ನನ್ನ ಹಸ್ಬೆಂಡ್ಗೆ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಚಿನ್ನು. ಹ್ಯಾಪಿ ಬರ್ತ್ಡೇ ನಾನು ಹೇಳ್ಕೋಬೇಕಾ? ಇಲ್ಲ, ಹ್ಯಾಪಿ ಬರ್ಡೇ ಚಿನ್ನು. ಹ್ಯಾಪಿ ಬರ್ತ್ಡೇ. Happy birthday to you. Happy birthday to you. Happy birthday dear Sudhakar. Happy birthday to you. Go Sonu. ಹೇಳು ಪಾಪ, ವಿಶ್ ಮಾಡಬೇಕು ಬೇಬಿ. ಹ್ಯಾಪಿ ಬರ್ತ್ಡೇ. ಎಲ್ಲಿ ನೋಡ್ಕೊಂಡು ವಿಶ್ ಮಾಡೋದು? ಫೋನ್ ನೋಡ್ಕೊಂಡು ಮಾಡಬೇಕಪ್ಪ. ಹಾಂ ಭರತ್. ಹ್ಯಾಪಿ ಬರ್ತ್ಡೇ ಸುಧಾ. ಥ್ಯಾಂಕ್ ಯು ಭರತ್. Yeah. ಇರೋ, ನಾನು ಕಟ್ ಮಾಡ್ತೀನಿ. ಎಲ್ಲಿದೆ ಸಾಕಿದೆ? ಹ್ಯಾಪಿ ಬರ್ಡೇ ಚಿನ್ನು ಬೇಬಿ. ಥ್ಯಾಂಕ್ ಯು. ಕಮಾನ್ ಸೋನು, ನೀನು ಬಾ ಬೇಗ. ಅಲ್ಲೋಡು. ಸೊ ಗಾಯ್ಸ್, ಇದು ಇವತ್ತಿನ ಬ್ಲಾಗ್. ಸೊ ಡೇ 3 ಬ್ಲಾಗ್ ಬರುತ್ತೆ. ಅಲ್ಲಿವರೆಗೂ ಗುಡ್ ನೈಟ್. ಸೈನಿಂಗ್ ಆಫ್ ಫ್ರಮ್ ಗೋವಾ. ಬಾಯ್. ಗುಡ್ ನೈಟ್. Good night.